ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗನು ಕಂಸ ಚಾಣೂರರನ್ನು ಕೊಂದವನು, ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು, ಜಗದ್ಗುರುವು ದೇವನೂ ಆದ ಕೃಷ್ಣನನ್ನ ನಮಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತಾ ಸರಣಿಯ 1ನೇ ಅಧ್ಯಾಯದ 2 ಮತ್ತು 3ನೇ ಶ್ಲೋಕಗಳನ್ನು ಇವತ್ತು ನೋಡೋಣ. ಯುದ್ಧರಂಗದಲ್ಲಿ ಏನಾಯ್ತು ಅನ್ನೋ ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯ ಉತ್ತರಿಸ್ತಾ ಇದ್ದಾನೆ. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯ ಹೇಳ್ತಾ ಇದ್ದಾನೆ, ಪಾಂಡವರು ರಚಿಸಿದ ಸೈನ್ಯದ ಯುದ್ಧ ವ್ಯೂಹವನ್ನು ಕಂಡು ರಾಜ ದುರ್ಯೋಧನ ತನ್ನ ಗುರು ದ್ರೋಣರ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳ್ದ ಅಂತ ಹೇಳಿ. ದ್ರೋಣಾಚಾರ್ಯರ ಯುದ್ಧಕ್ಕೆ ಮೊದಲು ದ್ರೋಣಾಚಾರ್ಯರ ಬಳಿಗೆ ಬರ್ತಾನೆ. ಏಕೆಂದ್ರೆ ಅವನಿಗೆ ಮೊದಲಿಂದನೂ ದ್ರೋಣಾಚಾರ್ಯರ ಮೇಲೆ ಅನುಮಾನ. ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರು ಇಬ್ಬರಿಗೂ ಗುರುಗಳಾಗಿದ್ದವರು. ಅವರಿಗೆ ಅರ್ಜುನನ ಮೇಲೆ ವಿಪರೀತ ಅಭಿಮಾನ. ಅವನು ಅವರ ನೆಚ್ಚಿನ ಶಿಷ್ಯ. ಅವನನ್ನು ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ತಮ್ಮ ವಿದ್ಯೆನೆಲ್ಲ ಅವನಿಗೆ ಧಾರೆ ಎರೆದಿದ್ರು. ಇಂಥ ದ್ರೋಣಾಚಾರ್ಯರು ತನ್ನ ಪರವಾಗಿ ತಮ್ಮ ನೆಚ್ಚಿನ ಶಿಷ್ಯ ಅರ್ಜುನನಿಗೆ ವಿರುದ್ಧವಾಗಿ ಮನಸ್ಸಿಟ್ಟು ಯುದ್ಧ ಮಾಡ್ತಾರೆಯೇ ಅನ್ನೋ ಸಂದೇಹ ದುರ್ಯೋಧನಿಗೆ ಇರಬಹುದು. ಅಲ್ಲದೇನೆ ಪಾಂಡವರ ಸೈನ್ಯಗಳು ರಚಿಸಿರುವಂಥ ಯುದ್ಧ ವ್ಯೂಹವನ್ನು ನೋಡಿದ ದುರ್ಯೋಧನನಿಗೆ ತನ್ನ ಭಯವನ್ನ ಮುಚ್ಚಿಡಕ್ಕಾಗಿಲ್ಲ. ಹಾಗಾಗಿ ಅವನು ದ್ರೋಣಾಚಾರ್ಯರ ಬಳಿಗೆ ಬಂದು ಮನಸ್ಸಿಟ್ಟು ತನ್ನ ಪರವಾಗಿ ಯುದ್ಧ ಮಾಡುವಂತೆ ಪ್ರಚೋದನೆ ಮಾಡಬೇಕೆಂದು ಅಂದ್ಕೊಂಡಿದ್ದಿರಬಹುದು ಅವನು. ಅಲ್ಲದೇನೆ ನಮ್ಮ ವಿಚಾರಗಳು ಶುದ್ಧವಾಗಿಲ್ಲದೆ ಇದ್ರೆ, ಆಮೇಲೆ ನಮ್ಮ ಉದ್ದೇಶ ಅನ್ಯಾಯದಿಂದ ಕೂಡಿದ್ರೆ, ನಾವು ಎಷ್ಟೇ ಸಜ್ಜಾಗಿದ್ರೂ ಕೂಡ ನಮ್ಮ ಮನಸ್ಸು ಅನಗತ್ಯವಾಗಿ ತಲ್ಲಣಗೊಳ್ಳುತ್ತೆ. ಇಂಥ ಮನಸ್ಥಿತಿಯಲ್ಲಿರುವಂಥ ದುರ್ಯೋಧನ ಆಚಾರ್ಯರಿಗೆ ಹೇಗೆ ಹೇಳ್ತಾನೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಗುರುಗಳೇ, ಬುದ್ಧಿವಂತನಾದ ನಿಮ್ಮ ಶಿಷ್ಯನಾದ ದ್ರುಪದನ ಪುತ್ರ ವ್ಯೂಹಾಕಾರದಲ್ಲಿ ರಚಿಸಿರುವಂಥ ಪಾಂಡವರ ಈ ಪ್ರಬಲವಾದ ಸೈನ್ಯವನ್ನ ನೋಡಿ ಅಂತ ಹೇಳ್ತಾ ಇದ್ದಾನೆ. ದುರ್ಯೋಧನ ಹೀಗೆ ಹೇಳೋದಕ್ಕೆ ಹಲವು ಕಾರಣ ಇದೆ. ಏನು ಅಂದ್ರೆ, ಹಿಂದೆ ದ್ರುಪದ ಹಾಗೂ ದ್ರೋಣ ಇಬ್ರು ಕೂಡ ಒಂದೇ ಗುರುವಿನ ಹತ್ರ ಯುದ್ಧ ವಿದ್ಯೆಯನ್ನು ಕಲ್ತಿದ್ರು. ಆಗ ದ್ರೋಣಾಚಾರ್ಯರು ಚುರುಕು ಬುದ್ಧಿಯವರಾಗಿದ್ರು. ಹಾಗಾಗಿ ಕಲಿಯೋದ್ರಲ್ಲಿ ಸಾಕಷ್ಟು ಸಹಾಯವನ್ನ ದ್ರುಪದ ಪಡೆದುಕೊಂಡಿದ್ದ ಅವರಿಂದ. ಮುಂದೆ ದ್ರುಪದ ಪಾಂಚಾಲಕ್ಕೆ ರಾಜನಾಗ್ತಾನೆ. ಬ್ರಾಹ್ಮಣರಾದ ದ್ರೋಣರು ಹೊಟ್ಟೆಗಿಲ್ದೆ ಅಲ್ದಾಡ್ತಿದ್ರು. ಅವರು ತನ್ನ ಸ್ನೇಹಿತ ದ್ರುಪದ ರಾಜನಾಗಿದ್ದಾನೆ, ಅವನ ಬಳಿಗೆ ಹೋದ್ರೆ ಏನಾದ್ರೂ ಸಹಾಯ ಮಾಡ್ಬೋದು ಅವನು ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗ್ತಾರೆ. ಆದ್ರೆ ಅಲ್ಲಿ ದ್ರುಪದ ಅಹಂಕಾರದಿಂದ ದ್ರೋಣಾಚಾರ್ಯರಿಗೆ ಅವಮಾನ ಮಾಡ್ತಾನೆ. ಆಗ ದ್ರೋಣರು ಶಬ್ದ ಮಾಡ್ತಾರೆ, ತನ್ನ ಶಿಷ್ಯನಿಂದನೇ ಈ ದ್ರುಪದನ ಅಹಂಕಾರವನ್ನ ಭಂಗಿಸ್ತೀನಿ ಅಂತ ಹೇಳ್ಬಿಟ್ಟು. ಕಾಲಕ್ರಮೇಣ ಏನಾಗುತ್ತೆ, ಅವರು ಅರ್ಜುನನ್ನ ಹೆಸರಾಂತ ಬಿಲ್ಲುಗಾರನನ್ನಾಗಿ ಮಾಡೋದಕ್ಕೆ ಮಾಡ್ತಾರೆ. ಅವನು ಗುರುದಕ್ಷಿಣೆ ಕೊಡೋ ಪ್ರಸಂಗ ಬಂದಾಗ ದ್ರುಪದನನ್ನು ಹಿಡಿದು ತಾನು ಮಲಗುವ ಮಂಚಕ್ಕೆ ಕಟ್ಟಿಸಿ ಎದ್ದಾಗ ಅವನನ್ನು ಕಾಣದೇ ಇದ್ದವರಂತೆ ಒದೀತಾರೆ. ಆಗ ದ್ರುಪದ ಶಪಥ ಮಾಡ್ತಾನೆ, ದ್ರೋಣರನ್ನು ಕೊಲ್ಲುವಂಥ ಒಬ್ಬ ಮಗನನ್ನ ಪಡಿತೀನಿ ಅಂತ ಹೇಳಿ. ಆ ಮಗನೇ ಈ ದೃಷ್ಟದ್ಯುಮ್ನ.
ದ್ರೌಪದಿಯ ಅಣ್ಣ ದ್ರೋಣನ ತಲೆಯನ್ನ ಕತ್ತರಿಸೋದಕ್ಕೋಸ್ಕರ ಕಾಯ್ತಾ ಇರೋನು. ಇದೇ ದೃಷ್ಟದ್ಯುಮ್ನ ಈಗ ಕಡು ವೈರಿಯಾಗಿದ್ರೂ ಕೂಡ ಹಿಂದೆ ದ್ರೋಣಾಚಾರ್ಯರಿಂದನೇ ಧನುರ್ವಿದ್ಯೆಯನ್ನು ಕಲ್ತಿದ್ದ. ತನ್ನ ಕಡು ವೈರಿ ದೃಪದನ ಮಗನಾಗಿದ್ರು ತನ್ನನ್ನು ಸಾಯಿಸಲೆಂದೇ ಹುಟ್ಟಿದಾನೆ ಇವನು ಅಂತ ಹೇಳಿ ಎಲ್ಲ ಕಡೆ ಅವನ ಭಾರಿ ಪ್ರಸಿದ್ಧಿ ಪಡೆದಿದ್ರು ಕೂಡ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನಿಗೆ ಧನುರ್ವಿದ್ಯೆಯನ್ನ ಸ್ವಲ್ಪನೂ ವಂಚನೆ ಮಾಡದೇನೆ ಕಲಿಸಿರೋದು ಅವರ ಔದಾರ್ಯವನ್ನು ತೋರಿಸುತ್ತೆ. ಇದೇ ಕಾರಣಕ್ಕೆ ದುರ್ಯೋಧನ ಅವರಿಗೆ ಹಂಗಿಸುವಂತೆ ಹೇಳ್ತಾ ಇರ್ಬೋದು, ನಿಮ್ಮ ಬುದ್ಧಿವಂತನಾದ ಶಿಷ್ಯನನ್ನು ನೋಡಿ, ನೀವೇ ಕಲಿಸಿದ ವಿದ್ಯೆಯನ್ನು ಬಳಸಿ ನಿಮ್ಮ ವಿರುದ್ಧನೇ ಎಷ್ಟು ಚೆನ್ನಾಗಿ ವ್ಯವಹರಿಸಿದ್ದಾನೆ, ಅವನನ್ನು ನೀವು ಉಪೇಕ್ಷೆ ಮಾಡೋ ಹಾಗಿಲ್ಲ ಅಂತ ದ್ರೋಣನ ಮನಸ್ಸಿನಲ್ಲಿ ಅವನ ಬಗ್ಗೆ ದ್ವೇಷದ ಕಿಡಿಯನ್ನು ಊದುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ ದುರ್ಯೋಧನ ಅನ್ಸುತ್ತೆ. ನಮಸ್ಕಾರ. ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ.